ಹಾಯ್ ಫ್ರೆಂಡ್ಸ್, ಕಂಪ್ಲೀಟ್ MSO ಟ್ಯುಟೋರಿಯಲ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಟೇಬಲ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲೂ ಕೂಡ ಟೇಬಲ್ ಬಗ್ಗೆ ಪಾರ್ಟ್ 2 ವಿಡಿಯೋ ಅಂಡ್ ಟೇಬಲ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ಡಿಟೇಲ್ ಮಾಹಿತಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ಸರ್ಟ್ ಮೆನು ಒಳಗಡೆ ಟೇಬಲ್ ಗ್ರೂಪ್ ಒಳಗಡೆ ನಾವು ಲಾಸ್ಟ್ ಟೈಮ್ ಟೇಬಲ್ ಹೆಂಗ್ ಇನ್ಸರ್ಟ್ ಮಾಡುದು, ನಂಬರ್ ಆಫ್ ಕಾಲಮ್ಸ್, ನಂಬರ್ ಆಫ್ ರೋಸ್ ಹೆಂಗೆ ಆಡ್ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅಂಡ್ ಒಂದ್ಸಲ ನಾವು ಟೇಬಲ್ ಇನ್ಸರ್ಟ್ ಮಾಡಿದ ತಕ್ಷಣ ಟೇಬಲ್ಗೆ ಸಂಬಂಧಪಡುವಂತ 2 ಟೂಲ್ಸ್ ಆಕ್ಟಿವೇಟ್ ಆಗುತ್ತೆ. ಒಂದು ಡಿಸೈನ್, ಇನ್ನೊಂದು ಲೇಔಟ್. ಅಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸೈನ್ ಟ್ಯಾಬ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡಿದ್ವಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಲೇಔಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೇಔಟ್ ಅಲ್ಲಿ ನೋಡಿ, ಫಸ್ಟ್ ಟೇಬಲ್ಸ್ ಅಂತಿದೆ, ಅಂದ್ರೆ ಗ್ರಿಡ್ ಲೈನ್ಸ್ ಆಲ್ರೆಡಿ ಆಕ್ಟಿವೇಟ್ ಇದೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಲೀಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಡಿಲೀಟ್ ಅಲ್ಲಿ ನೀವು ಯಾವ್ದು ಸೆಲ್ ಡಿಲೀಟ್ ಮಾಡಬಹುದು, ಒಂದು ಹೋಲ್ ಕಾಲಮ್ ಡಿಲೀಟ್ ಮಾಡಬಹುದು, ಅಂಡ್ ಬೇಕಂದ್ರೆ ರೋ ಡಿಲೀಟ್ ಮಾಡಬಹುದು, ಅಂಡ್ ಇವನ್ ಹೋಲ್ ಟೇಬಲ್ ಡಿಲೀಟ್ ಮಾಡಬಹುದು. ಸೊ ಇನ್ಸರ್ಟ್ ಟೇಬಲ್, ನಿಮ್ಗೆ ಎಷ್ಟು ನಂಬರ್ ಆಫ್ ಕಾಲಮ್ಸ್ ರೋಸ್ ಬೇಕು ಆಡ್ ಮಾಡಿ. ಅಂಡ್ ಅದೇ ರೀತಿ ಲೇಔಟ್ ಒಳಗಡೆ ನಿಮ್ಗೆ ರೋ ಇನ್ಸರ್ಟ್ ಮಾಡ್ಬೇಕಂದ್ರೆ ಮೇಲ್ಗಡೆ ಬೇಕಂದ್ರೆ ಇನ್ಸರ್ಟ್ ಅಬೋ ತನ್ನಿ, ಕೆಳಗಡೆ ಬೇಕಂದ್ರೆ ಇನ್ಸರ್ಟ್ ಬಿಲೋ ತನ್ನಿ. ಅದ್ರ ಲೆಫ್ಟ್ ಸೈಡ್ ಒಂದು ಕಾಲಮ್ ಬೇಕಂದ್ರೆ ಇನ್ಸರ್ಟ್ ಲೆಫ್ಟ್, ರೈಟ್ ಸೈಡ್ ಕಾಲಮ್ ಬೇಕಂದ್ರೆ ಇನ್ಸರ್ಟ್ ರೈಟ್ ಅಂತಾನೆ. ಈಗ ಫಸ್ಟ್ ರೋ ಒಳಗಡೆ ನೋಡಿ 1 2 3 4 5 6 7 ಕಾಲಮ್ಸ್ ಹೊಂದಿದೆ. ಅದರಲ್ಲಿ ಅದು ಒಂದೇ ಕಾಲಮ್ ಆಗಬೇಕು. 7 ಕಾಲಮ್ಸ್ ಇರೇಸ್ ಆಗ್ಬಿಟ್ಟು ಒಂದು ಕಾಲಮ್ ಆಗ್ಬೇಕಂದ್ರೆ ನಾವು ಮರ್ಜ್ ಸೆಲ್ಸ್ ಯೂಸ್ ಮಾಡ್ತೀವಿ. ಈಗ ಮರ್ಜ್ ಸೆಲ್ಸ್ ಕ್ಲಿಕ್ ಮಾಡಿದ್ರೆ ಅದು ಬರೀ 1 ಕಾಲಮ್ ಆಗುತ್ತೆ. ಈಗ ಅದನ್ನ ಡಿವೈಡ್ ಮಾಡ್ಬೇಕಂದ್ರೆ ನೀವು ಅದೇ ಸ್ಪ್ಲಿಟ್ ಸೆಲ್ಸ್ ಮಾಡಬೇಕು. ಎಷ್ಟು ಕಾಲಮ್ಸ್ ಇತ್ತು, 7 ಕಾಲಮ್ಸ್ ಇತ್ತು, ನೀವು 7 ಅಂತ ಬರೆದ್ರೆ ಅದೇ ರೀತಿ ಮೊದಲು ಹೇಗಿತ್ತು ಅಷ್ಟು ಕಾಲಮ್ಸ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಸೊ ಇದು ಏನು ಮರ್ಜ್ ಸೆಲ್ಸ್ ಅಂಡ್ ಸ್ಪ್ಲಿಟ್ ಸೆಲ್ಸ್ ಅಂತ ಹೇಳ್ಬೋದು. ನಿಮ್ಮ ನಂಬರ್ ಆಫ್ ರೋಸ್ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಎಂಡ್ ಅಲ್ಲಿ ಕರ್ಸರ್ ಇಟ್ಬಿಟ್ಟು ಟ್ಯಾಪ್ ಪ್ರೆಸ್ ಮಾಡ್ಬೋದು. ಇಲ್ಲ ಅಂದ್ರೆ ಇನ್ಸರ್ಟ್ ಬಿಲೋ ಅಂತ ಹೋಗಿ ನಂಬರ್ ಆಫ್ ರೋಸ್ ಆಟೋಮೆಟಿಕ್ ಆಡ್ ಆಗ್ತಾ ಹೋಗುತ್ತೆ. ಅಂಡ್ ಇದರಲ್ಲಿ 2 ಟೇಬಲ್ ಡಿವೈಡ್ ಮಾಡ್ಬೇಕಂದ್ರೆ ನೀವು ಟೇಬಲ್ 2 ಮಾಡೋಕೆ ಸ್ಪ್ಲಿಟ್ ಟೇಬಲ್ ಅಂತ ಯೂಸ್ ಮಾಡ್ಬೋದು. ಟೇಬಲ್ 2 ಆಗುತ್ತೆ. ಈಗ ನಾನು ಬ್ಯಾಕ್ ಬರೋಕೆ ಕಂಟ್ರೋಲ್ Z ಪ್ರೆಸ್ ಮಾಡ್ತೀನಿ, ಅಂದ್ರೆ 1 ಟೇಬಲ್ ಇದೆ. ಈಗ ಈ ಟೇಬಲ್ ನೋಡಿ ಸಮ್ ಟೈಮ್ಸ್ ಏನಾಗುತ್ತೆ, ಈ ರೀತಿ ಟೇಬಲ್ ಚಿಕ್ಕದಾಗ್ಬಿಟ್ಟಿರುತ್ತೆ. ಅದು ಸ್ಕ್ರೀನ್ ಎಷ್ಟು ಇದೆ, ಮೀನ್ಸ್ ಪೇಪರ್ ಸೈಜ್ ಎಷ್ಟಿದೆ ಅಷ್ಟು ಟೇಬಲ್ ಫಿಟ್ ಆಗಿಲ್ಲ. ಅಷ್ಟು ಕರೆಕ್ಟ್ ಆಗಿ ಫಿಟ್ ಆಗ್ಬೇಕಂದ್ರೆ ನಮ್ಮ ಹತ್ರ ಆಟೋ ಫಿಟ್ ಅಂತ ಆಪ್ಷನ್ ಇದೆ. ಆಟೋ ಫಿಟ್ ವಿಂಡೋ ಅಂದ್ರೆ ಅದು ಆಟೋಮೆಟಿಕ್ ಸೆಟ್ ಆಗ್ಬಿಡುತ್ತೆ. ಅಲ್ಲಿ ಹೈಟ್ ಕಾಲಮ್ ಇದೆಲ್ಲ ಚೇಂಜಸ್ ಮಾಡ್ಕೋಬಹುದು. ಅಂಡ್ ರೋಸ್ ಕಾಲಮ್ಸ್ ಚೇಂಜ್ ಮಾಡ್ಬೋದು. ಅಂದ್ರೆ ನೀವು ಮ್ಯಾನ್ಯುವಲಿ ಯಾವುದೇ ಒಂದು ಕಾಲಮ್ ನ ಸೈಜ್ ಹೆಚ್ಚು ಕಡಿಮೆ ಮಾಡ್ಬೋದು. ಅಂಡ್ ಮ್ಯಾನ್ಯುವಲಿ ಯಾವುದೇ ಒಂದು ರೋ ಸೈಜ್ ನ ಹೆಚ್ಚು ಕಡಿಮೆನೂ ಮಾಡ್ಬೋದು. ಇದು ಏನಪ್ಪಾ ಅಂದ್ರೆ ಸೆಲ್ ಸೈಜ್ ನ ನೀವು ಡಿಸೈಡ್ ಮಾಡ್ಬೋದು. ನಿಮ್ಗೆ ರೋ ಅಲ್ಲಿ ಏನ್ ಚೇಂಜಸ್ ಮಾಡೋದಿದೆ ಅಂಡ್ ಕಾಲಮ್ ಅಲ್ಲಿ ಏನ್ ಚೇಂಜಸ್ ಮಾಡೋದಿದೆ. ಈಗ ನಾನು ಒಂದ್ 2-3 ಕಾಲಮ್ ನ ಡಿಲೀಟ್ ಮಾಡ್ಬೇಕಂದ್ರೆ ಒಂದು 3 ಸೆಲ್ ನ ಸೆಲೆಕ್ಟ್ ಮಾಡ್ತೀನಿ. ಡಿಲೀಟ್ ಅಲ್ಲಿ ಹೋಗ್ಬಿಟ್ಟು ಡಿಲೀಟ್ ಕಾಲಮ್ಸ್ ಅಂತ ಕರಿತೀನಿ. ಬಟ್ ಇದು ಫಿಟ್ ಆಗಿಲ್ಲ. ಫಿಟ್ ಮಾಡೋಕೆ ಆಟೋ ಫಿಟ್ ಅಲ್ಲಿ ಹೋಗ್ಬಿಟ್ಟು ಆಟೋ ಫಿಟ್ ವಿಂಡೋ ಅಂದ್ರೆ ಫಿಟ್ ಆಗುತ್ತೆ. ಈಗ ತಿಳ್ಕೊಳ್ಳಿ, ನಾನು ಸೀರಿಯಲ್ ನಂಬರ್ ಬರಿತೀನಿ, ನೇಮ್ ಅಂಡ್ ಕೋರ್ಸ್, ಡ್ಯೂರೇಷನ್. ಓಕೆ, ಇದನ್ನ ನಿಮ್ಗೆ ಎಲ್ಲಾ ಕ್ಯಾಪ್ಸ್ ಲಾಕ್ ಮಾಡೋಕೆ ಹೋಮ್ ಟ್ಯಾಬ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಚೇಂಜ್ ಕೇಸ್ ಅಲ್ಲಿ ಹೋಗ್ಬಿಟ್ಟು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡಿ ಫಾಂಟ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಡನ್. ಈಗ ಲೇಔಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಲೈನ್ಮೆಂಟ್ ನ ಚೂಸ್ ಮಾಡ್ಕೋಬಹುದು. ಅಲೈನ್ಮೆಂಟ್ ನೋಡಿ, ಟಾಪ್ ಅಲೈನ್ಮೆಂಟ್, ಟಾಪ್ ರೈಟ್ ಅಲೈನ್ಮೆಂಟ್, ದೆನ್ ಲೆಫ್ಟ್ ಸೆಂಟರ್ ಅಂಡ್ ಎಕ್ಸಾಕ್ಟ್ ಅಲೈನ್ ಸೆಂಟರ್, ದೆನ್ ರೈಟ್. 9 ಅಲೈನ್ಮೆಂಟ್ಸ್ ಇದೆ. ಬಾಟಮ್ ಲೆಫ್ಟ್, ಬಾಟಮ್ ಸೆಂಟರ್ ಅಂಡ್ ಬಾಟಮ್ ರೈಟ್. ನಾ ಎಕ್ಸಾಕ್ಟ್ ಸೆಂಟರ್ ಅಲೈನ್ಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಇವನ್ ಟೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಟೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಮಾಡ್ಕೋಬಹುದು. ಈ ರೀತಿ ಟೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಮಾಡ್ಕೋಬಹುದು. ಇದು ಸೆಲ್ ಮಾರ್ಜಿನ್ ಇದೆ. ಸೆಲ್ ಮಾರ್ಜಿನ್ ಅಂದ್ರೆ ಒಂದು ಸೆಲ್ ಒಳಗಡೆ ಟೆಕ್ಸ್ಟ್ ಗೆ ಮತ್ತೆ ಸೆಲ್ ಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಆ ಡಿಸ್ಟೆನ್ಸ್ ಡಿಸೈಡ್ ಮಾಡಿದ್ರೆ ಸೆಲ್ ಮಾರ್ಜಿನ್ ಅಂತ ಅನ್ಬೋದು. ಈಗ ನೋಡಿ, ಲೆಫ್ಟ್ ಮತ್ತೆ ರೈಟ್ ಅಲ್ಲಿ 0.08 ಇಂಚ್ ಇದ್ರೆ ಟಾಪ್ ಮತ್ತೆ ಲೆಫ್ಟ್ ಅಲ್ಲಿ ಯಾವುದೇ ರೀತಿ ಸೆಲ್ ಮಾರ್ಜಿನ್ ಇಲ್ಲ. ನೀವು ಬೇಕಂದ್ರೆ ಸೆಲ್ ಮಾರ್ಜಿನ್ ಸೆಟ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಸಾರ್ಟ್ ಅಂತ ಆಪ್ಷನ್ ಇದೆ. ಸಾರ್ಟ್ ಆಪ್ಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಾವು. ಈಗ 1 ಅಂತ ಬರ್ದೀನಿ, 3 5 2 4 ಈ ತ್ರೀ ನಂಬರ್ ಬರ್ದೀನಿ. ಅದೇ ರೀತಿ ಅರೇಂಜ್ ಮಾಡ್ತೀನಿ ನಾನು. ಆಪಲ್, ದೆನ್ ಕ್ಯಾಟ್, ಎಲಿಫೆಂಟ್, ಓಕೆ, ದೆನ್ ಬ್ಯಾಟ್,
ಅರೇಂಜ್ಮೆಂಟ್ಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಇದು ಆಪ್ಷನ್ ದೆನ್ ಡಾಗ್. ಓಕೆ, ಈಗ ನಾನು ಅಲ್ಫಾಬೆಟಿಕ್ಲಿ ಅರೇಂಜ್ ಮಾಡ್ಬೇಕಂದ್ರೆ, ಸೊ ನ್ಯೂಮರಿಕ್ ಅರೇಂಜ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಸಾರ್ಟ್ ತನ್ನಿ, ಅದು ಆಟೋಮೆಟಿಕ್ ನೋಡಿ ಅದ್ರ ಜೊತೆ ಹೋಲ್ ರೋ ಅರೇಂಜ್ ಆಗುತ್ತೆ. ಅಂದ್ರೆ ಅರೇಂಜ್ಮೆಂಟ್ ಆಪ್ಷನ್ ಏನ್ ಹೆಲ್ಪ್ ಆಗುತ್ತಪ್ಪ ಅಂದ್ರೆ, ನೀವು ಇದು ಅರೇಂಜ್ ಮಾಡಕ್ ಪ್ರಯತ್ನ ಪಟ್ರೆ ಅದು ಅರೇಂಜ್ ಬರೀ ಆ ಕಾಲಮ್ ಅರೇಂಜ್ ಆಗಂಗಿಲ್ಲ, ಹೋಲ್ ಟೇಬಲ್ ಅರೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ನಾ ಕಂಟೆಂಟ್ ನ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನೆಕ್ಸ್ಟ್ ರಿಪೀಟ್ ಹೆಡರ್ ಅಂತಿದೆ. ರಿಪೀಟ್ ಹೆಡರ್ ಆಪ್ಷನ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡಿ ಆಲ್ರೆಡಿ ನಾ ಹೆಡ್ಡಿಂಗ್ ಹಾಕಿದ್ದೀನಿ, ಸೀರಿಯಲ್ ನಂಬರ್, ನೇಮ್, ಕೋರ್ಸ್, ಡ್ಯೂರೇಷನ್ ಅಂತ. ಅಂಡ್ ಇದೇ ರೀತಿ ನಾನು ನೆಕ್ಸ್ಟ್ ಹಂಗೆ ಟ್ಯಾಬ್ ಮಾಡ್ತಾ ಹೋದೆ ಅಂದ್ರೆ ರೋಸ್ ಆಡ್ ಆಗ್ತಾ ಹೋಗುತ್ತೆ. ಬಟ್ ನೆಕ್ಸ್ಟ್ ಪೇಜ್ ಅಲ್ಲಿ ಹೆಡ್ಡಿಂಗ್ ಬರೋದಿಲ್ಲ. ನೆಕ್ಸ್ಟ್ ಪೇಜ್ ಅಲ್ಲಿ ಹೆಡ್ಡಿಂಗು ಬೇಕಪ್ಪ ಅಂದ್ರೆ ಅಗೇನ್ ನೀವು ಟೈಪ್ ಮಾಡಬೇಕು. ಇಲ್ಲ, ಟೈಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನ್ ಮಾಡ್ಬೋದಪ್ಪ ಅಂದ್ರೆ ಫಸ್ಟ್ ರೋನ ಸೆಲೆಕ್ಟ್ ಮಾಡಿಬಿಟ್ಟು ಅದು ರಿಪೀಟ್ ಹೆಡರ್ ಸೆಟ್ ಮಾಡಿ, ಆ ರಿಪೀಟ್ ಹೆಡರ್ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಅದು ಏನಾಗುತ್ತೆ, ನೆಕ್ಸ್ಟ್ ಪೇಜ್ ಅಲ್ಲೂ ಆ ಹೆಡರ್ ಬಂದ್ಬಿಟ್ಟಿರುತ್ತೆ. ದಟ್ ಈಸ್ ಅಡ್ವಾಂಟೇಜ್ ಆಫ್ ರಿಪೀಟ್ ಹೆಡರ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನೀವು ಕನ್ವರ್ಟ್ ಟು ನಾರ್ಮಲ್ ಟೆಕ್ಸ್ಟ್ ಕನ್ವರ್ಟ್ ಮಾಡ್ಕೋಬಹುದು, ಅಂದ್ರೆ ಟ್ಯಾಬ್ ಯೂಸ್ ಮಾಡಿ. ನೋಡಿ, ನಾರ್ಮಲ್ ಟೆಕ್ಸ್ಟ್ ಕನ್ವರ್ಟ್ ಆಯಿತು, ಕಂಟ್ರೋಲ್ ಜೆಡ್ ವಾಪಸ್ ಟೇಬಲ್ ಬಂತು. ಅಂಡ್ ಲಾಸ್ಟ್ ಆಪ್ಷನ್ ಇದೆ, ನಿಮ್ಮ ಕ್ಯಾಲ್ಕುಲೇಷನ್ ಮಾಡಿದ್ರೆ ಫಾರ್ಮುಲಾನು ಯೂಸ್ ಮಾಡ್ಬೋದು. ಈಗ ನೋಡಿ, ನಾನು ಸ್ವಲ್ಪ ಫಾರ್ಮುಲಾ ಯೂಸ್ ಮಾಡಿ ತೋರಿಸ್ತೀನಿ. MS ಎಕ್ಸೆಲ್ ಅಲ್ಲಿ ಫಾರ್ಮುಲಾ ಇರುತ್ತೆ, ಬಟ್ ಇದರಲ್ಲೂ ಕೂಡ ನೀವು ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಹೇಗೆ ಚೆಕ್ ಮಾಡೋಣ. ನೋಡಿ, ಇದು ಅಷ್ಟು ಸಮ್ ಮಾಡ್ಬೇಕಂದ್ರೆ ನಾ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸಮ್ ಅಬೋ ಅಂದ್ರೆ ಆಟೋಮೆಟಿಕ್ ಅದು ಸಮ್ ಆಗ್ಬಿಡುತ್ತೆ. ಅಂಡ್ ಇವನ್ ರೋಸ್ ಅಲ್ಲಿ ನೀವು ಆಡ್ ಮಾಡ್ಬೋದು. ಓಕೆ, ಇಲ್ಲಿನೂ ನೀವು ಫಾರ್ಮುಲಾ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಅದು ಹೇಳುತ್ತೆ ಸಮ್ ಅಬೋ ಬೇಕಂದ್ರೆ ಸಮ್ ಅಬೋನೇ ಯೂಸ್ ಮಾಡ್ಬೋದು. ನಾನು ಲೆಫ್ಟ್ ಅಂತ ಬರೀತೀನಿ, ಲೆಫ್ಟ್ ಇಂದ ಸಮ್ ಆಗುತ್ತೆ. ನೋಡಿ, ಈ ರೀತಿ ನೀವು ಕ್ಯಾಲ್ಕುಲೇಷನ್ಸ್ಗೋಸ್ಕರ ಆಪ್ಷನ್ ಯೂಸ್ ಮಾಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಲೇಔಟ್ ಟ್ಯಾಬ್. ದಿಸ್ ಕಂಪ್ಲೀಟ್ಸ್ ಲೇಔಟ್ ಮೆನು ಅಂತ ಹೇಳ್ಬೋದು. ಬಟ್ ನಾನು ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ತೋರಿಸೋಕೆ ನಾವೊಂದು ನಿಮ್ಗೆ ರಫ್ ಒಂದು ಬಿಲ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಡಿಸೈನ್ ಮಾಡ್ಬೋದು ಯೂಸಿಂಗ್ ಲೇಔಟ್ ಅಂತ. ಈಗ ಇಲ್ಲಿವರೆಗೆ ನಾವು ಟೇಬಲ್ ಇನ್ಸರ್ಟ್ ಮಾಡೋಕೆ ಇಲ್ಲಿ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾನು ಡೈರೆಕ್ಟ್ಲಿ ಒಂದು ಟೇಬಲ್ ಡ್ರಾ ಇನ್ಸರ್ಟ್ ಮಾಡೋಕೆ ಇನ್ಸರ್ಟ್ ಟೇಬಲ್ ಅಂತ ಯೂಸ್ ಮಾಡ್ತೀನಿ. ಇನ್ಸರ್ಟ್ ಟೇಬಲ್ ಅಲ್ಲಿ 5 ಕಾಲಮ್ಸ್ ತಗೊಳ್ತೀನಿ. ನನಗೆ 11 ರೋಸ್ ಬೇಕಾಗಿದೆ, 11 ರೋಸ್ ತಗೊಂಡ್ಬಿಟ್ಟು ಟೇಬಲ್ ನ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ನಾವೊಂದು ಆಪ್ಷನ್ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸಿಂಪಲ್ ಬಿಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಬಿಲ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ನಾನು ನೋಡಿ ಯಾವ ರೀತಿ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಫಸ್ಟ್ ಸೆಟ್ ಮಾಡ್ಕೊತೀನಿ, ನನಗೆ ಎಷ್ಟು ಬೇಕಾಗಿದೆ ಕಾಲಮ್ ಬಿಡ್ತು, ಆ ಕಾಲಮ್ ನ ಸೆಟ್ ಮಾಡ್ಕೊಳ್ತೀನಿ. ಕಾಲಮ್ ಸೆಟ್ ಮಾಡ್ಕೊಂಡೆ, ನನಗೆ ಫಸ್ಟ್ ರೋ ಅಲ್ಲಿ 4 ಕಾಲಮ್ಸ್ ಬೇಡ, ನಾನು ಮರ್ಜ್ ಮಾಡ್ಕೊಳ್ತೀನಿ. ಅಂಡ್ ಸೆಕೆಂಡ್ ಲಾಸ್ಟ್ ಕಾಲಮ್ ಒಳಗಡೆ 3 ಸೆಲ್ಸ್ ನ ಮರ್ಜ್ ಮಾಡ್ಕೊತೀನಿ. ಅಂಡ್ ಲಾಸ್ಟ್ ಕಾಲಮ್ಸ್ ಅಲ್ಲಿ ಹೋಲ್ ಸೆಲ್ಸ್ ನ ಮರ್ಜ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಬಿಲ್ ಮಾಡೋದಿದೆ ನನಗೆ. ಯಾವ ರೀತಿ ಬಿಲ್ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಅಲೈನ್ಮೆಂಟ್ಸ್ ಅಟ್ ಎ ಟೈಮ್ ಸೆಟ್ ಮಾಡ್ಕೊಳ್ತೀನಿ. ಲೆಫ್ಟ್ ಅಲೈನ್ಮೆಂಟ್ ಇರಲಿ. ಅಂಡ್ ಫಾಂಟ್ ಸೈಜ್ ಸ್ವಲ್ಪ ಸೆಟ್ ಮಾಡ್ಕೊಳ್ತೀನಿ. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ಕೊಂಡ್ಬಿಡೋಣ. ಅಂಡ್ ಟೈಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ಒಬ್ರು ಯಾರೋ ಕಸ್ಟಮರ್ ಇದ್ದಾರೆ, ಕಸ್ಟಮರ್ ಹೆಸರು, ಕಸ್ಟಮರ್ ಯಾವ ಪ್ಲೇಸ್ ಇಂದ ಇದ್ದಾರೆ, ಓಕೆ, ಕಸ್ಟಮರ್ದು ಪಿನ್ ಕೋಡ್ ಸಮೇತ ಹಾಕೋಣ, 586101. ಓಕೆ, ದೆನ್ ರಿಸಿಪ್ಟ್ ನಂಬರ್ ಏನಿದೆ, ಓಕೆ, 21 ತಿಳ್ಕೊಳ್ಳಿ. ಇವನ್ನ ಡೇಟ್ ಬೇಕಂದ್ರೆ ಡೇಟ್ ಹಾಕ್ಬೋದು. ಓಕೆ, ಸೊ ಇದು ನೋಡಿ ಸ್ವಲ್ಪ ಡೇಟ್ ಫುಲ್ ಬರ್ತಾ ಇಲ್ಲ, ಸ್ವಲ್ಪ ನಾನು ಕಾಲಮ್ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಸೀರಿಯಲ್ ನಂಬರ್, ಇಲ್ಲಿ ಸೀರಿಯಲ್ ನಂಬರ್ ಹಾಕೊಳ್ತೀನಿ. ಡಿಸ್ಕ್ರಿಪ್ಷನ್, ಸೊ ಯಾವ ಪ್ರಾಡಕ್ಟ್ ನಾನು ಸೇಲ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಆ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀನಿ. ಅಂಡ್ ಈಚ್ ಪ್ರಾಡಕ್ಟ್ ಪ್ರೈಸ್ ಏನು, ದೆನ್ ಟೋಟಲ್ ಎಷ್ಟಾಗುತ್ತೆ. ಓಕೆ, ಈಗ ಒಂದೊಂದು ತಿಳ್ಕೊಳ್ಳಿ. ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕೋರ್ i5 ಒಂದು ಡೆಸ್ಕ್ಟಾಪ್ ಸೇಲ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಕೋರ್ i5 8th ಜನರೇಷನ್, 2GB NVIDIA ಗ್ರಾಫಿಕ್ಸ್ ಕಾರ್ಡ್, 4GB DDR4 RAM, 1TB SSD ಅಂತ ತಿಳ್ಕೊಳ್ಳಿ, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ, ಕ್ಯಾಬಿನೆಟ್ ಮತ್ತೆ SMP DVD ರೈಟರ್. ಇದೊಂದು 3 ಪೀಸ್ ಅಂತ ತಿಳ್ಕೊಳ್ಳೋಣ. ಅಪ್ರಾಕ್ಸಿಮೇಟ್ ರೇಟ್ ಬರೆಯೋಣ. ಓಕೆ, ನಾನು ಬೇಕಂದ್ರೆ ಕಡಿಮೆ ಜನರೇಷನ್ಸ್ ಕಡಿಮೆ ಮಾಡೋಣ. ಓಕೆ, 6 ಜನರೇಷನ್ ಅಂತ ತಿಳ್ಕೊಳ್ಳಿ. ನಾನು ಅಪ್ರಾಕ್ಸಿಮೇಟ್ ರೇಟ್ ಬಿಡ್ತಾ ಇದ್ದೀನಿ.
32,000 ಅಂತ ತಿಳ್ಕೊಳ್ಳಿ. ಓಕೆ, ಅಂದ್ರೆ 32,000 ಇಂಟು ಎಷ್ಟಾಗುತ್ತೆ? 96,000. ಬೇಕಂದ್ರೆ ಅದು ನಾವು ಫಾರ್ಮುಲಾ ಯೂಸ್ ಮಾಡೋಣ. ಓಕೆ, ಸೆಕೆಂಡ್, ಅದರಲ್ಲಿ ಅವರಿಗೆ ಕೀಬೋರ್ಡ್ ಬೇಕು, ಅಂಡ್ ಮೌಸ್ ಬೇಕು. ಅದು ಒಂದು ಓಕೆ ಸರ್ವರ್ ಅಂತ ತಿಳ್ಕೋಣ. ಓಕೆ, ಮೂರು ಕೀಬೋರ್ಡ್ ಮೌಸು. ಓಕೆ, ಒಂದು ಕೀಬೋರ್ಡ್ ಮೌಸ್ ಸೆಟ್ ಕಾಂಬಿನೇಷನ್ಗೆ ನಾನು 550 ತಗೋತಾ ಇದ್ದೀನಿ. ಓಕೆ, 3 19-inch LED ಮಾನಿಟರ್ 3, ಅದು 5,500 ಇರೋಣ. ಓಕೆ, ಫೋರ್ತ್ ಐಟಮ್ UPS ಬ್ಯಾಟ್ರಿ ತಗೊಳ್ಳಿ, ಅದು 3 ಐಟಮ್, ಅದಕ್ಕೊಂದು 1850 ಪ್ರೈಸ್ ಮಾಡೋಣ. ಓಕೆ, ಅಂದ್ರೆ ಓನ್ಲಿ 4 ಐಟಮ್ಸ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. 5ನೇ ಐಟಮ್ ಬ್ಲ್ಯಾಂಕ್ ಬಿಡೋಣ. ನಂಬರ್ ಆಫ್ ರೋಸ್ ಜಾಸ್ತಿ ಆದರೆ ನಾನು ಮಾಡ್ಕೋಬಹುದು, ನೋ ಇಶ್ಯೂ. ಓಕೆ, ಅಂದ್ರೆ ಟೋಟಲ್ ಎಷ್ಟಾಯ್ತು ನೋಡೋಣ. ಓಕೆ, ಈಗ ಕ್ಯಾಲ್ಕುಲೇಷನ್ ಪಾರ್ಟ್ ಹೆಂಗ್ ಮಾಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ಈ ಸೈಡ್ ಕ್ಯಾಲ್ಕುಲೇಷನ್ ಮಾಡೋಕೆ ಲೆಗೋಟಲ್ಲಿ ಹೋಗ್ತೀನಿ. ಫಾರ್ಮುಲಾ ಲೆಫ್ಟ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಫಾರ್ಮುಲಾ ಸಮ್ ಆಗ್ತಾ ಇದೆ, ಸಾರಿ ಸಮ್ ಬೇಡ, ನನಗೆ ಪ್ರೊಡಕ್ಟ್ ಆಗ್ಬೇಕಲ್ಲ, ಮಲ್ಟಿಪ್ಲೈ ಆಗ್ಬೇಕು. ಫಾರ್ಮುಲಾ ಪ್ರಾಡಕ್ಟ್ ಪ್ರಾಡಕ್ಟ್ ಅಂತ ಟೈಪ್ ಮಾಡಿ. PRODUCT ಪ್ರಾಡಕ್ಟ್. ಇದು ಅಬೋ ಬಂತು, ಅಬೋ ಅಲ್ಲ, ಇದು ಲೆಫ್ಟ್ ಆಗ್ಬೇಕು. ಬೇಕಂದ್ರೆ ಫಾರ್ಮುಲಾ ಅವಾಗೆ ಟೈಪ್ ಮಾಡ್ಬೋದಾಗಿತ್ತು. ಓಕೆ, ಫಾರ್ಮುಲಾ ಪ್ರಾಡಕ್ಟ್ ಲೆಫ್ಟ್. ಇದೊಂದು ಕಾಪಿ ಮಾಡ್ಕೊಂಡ್ಬಿಡ್ತೀನಿ ನಾನು, ಕಂಟ್ರೋಲ್ C ಕಾಪಿ. ಓಕೆ, ಇಲ್ಲಿನೂ ಅದೇ ರೀತಿ ಬೇಕಾಗಿದೆ. ಪ್ರಾಡಕ್ಟ್, ಸಾರಿ ಅದೇ ಫಾರ್ಮುಲಾ ತಗೊಳ್ಳಿ, ಪ್ರಾಡಕ್ಟ್ ಲೆಫ್ಟ್. ಈಗ ನಂಗೆ ಎಲ್ಲ ಆಡ್ ಆಗಬೇಕು. ಸಮ್ ಬೇಕು, ಸಮ್ ಅಬೋ ಕರೆಕ್ಟ್ ಇದೆ. ಎಸ್, ಇಷ್ಟು ಬಂತು ವ್ಯಾಲ್ಯೂ. ಅದು ಬೇಕಂದ್ರೆ ಇನ್ ಟರ್ಮ್ಸ್ ಆಫ್ ಲೆಟ್ರಲ್ಲಿ ತಗೋಣ. ಲೆಟ್ರಲ್ಲಿ ಟೈಪ್, ಟೆಕ್ಸ್ಟಲ್ಲಿ ಟೈಪ್ ಮಾಡ್ತೀನಿ ಇನ್ ವರ್ಡ್ಸ್. ಓಕೆ, ಎಷ್ಟಾಗುತ್ತೆ? 1,00,000 19,000 and 19,700 only. Okay, yes. So ಇಲ್ಲಿ the last statement ಏನು ಮಾಡ್ತೀನಿ ನಾನು, thank you for buying, visit again. ಓಕೆ, ಇದು ಅಲೈನ್ಮೆಂಟ್ ಬೇಕಾದ್ರೆ ಸೆಂಟರ್ ತಗೋಣ. ಓಕೆ, ಇದೊಂದು ಬಿಲ್ ನೋಡಿ. ಯೂಸಿಂಗ್ MS ಟೇಬಲ್ ಯೂಸ್ ಮಾಡ್ಬಿಟ್ಟು ನೀವು ಇದರಿಂದ ಬಿಲ್ಸ್, ಡಿಫ್ರೆಂಟ್ ಡಿವೈಸಸ್ ಕ್ರಿಯೇಟ್ ಮಾಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಟೇಬಲ್. ಓಕೆ, ಇಷ್ಟಾದ್ರೂ ಕೂಡ ಟೇಬಲ್ ಇನ್ನೊಂದು ವಿಡಿಯೋ ಸೀರೀಸ್ ಮಾಡ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋನು ಕಂಪ್ಲೀಟ್ ನೋಡ್ಕೊಂಡ್ಬಿಡಿ. ಸೊ ಅವಾಗ ಟೇಬಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕ್ಲಿಯರ್ ಆಗುತ್ತೆ. ಎಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫಾರ್ ಸೆಷನ್.